ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಅರ್ಧ ಗಂಟೆಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಕಥೆ ವ್ಯಥೆ ಏನು, ಸಮಗ್ರ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರೋದು ನಟ ದರ್ಶನ್, ಪವಿತ್ರ ಗೌಡ ಅವರ ಭವಿಷ್ಯ ಏನಾಗಬಹುದು ಅಂತ. ಹಾಗಾಗಿ 3 ಟಾಪ್ ಸ್ಟೋರೀಸ್ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲ ಟಾಪ್ ಸ್ಟೋರಿ, ಬೇಲ್ ಬಡಿದಾಟ. ಕಾರಣ, ಪವಿತ್ರ ಗೌಡ ಮತ್ತು ನಟ ದರ್ಶನ್ ಇಬ್ಬರೂ ಕೂಡ ಜಾಮೀನಿನ ಮೊರೆ ಹೋಗಿದ್ದಾರೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಆದರೆ ಆ ಅರ್ಜಿಯ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಯಿತು. ಮತ್ತೊಂದು ಕಡೆ ನಟ ದರ್ಶನ್ ಪರವಾಗಿ ವಕೀಲರು ಹಾಜರಾಗಲೇ ಇಲ್ಲ ವಿಚಾರಣೆಗೆ. ಹಾಗಾಗಿ ಇನ್ನೂ ಕೂಡ ಕಾಯಲೇಬೇಕಾದಂತಹ ಅನಿವಾರ್ಯತೆ. ಅದರ ಜೊತೆಗೆ ಮತ್ತೊಂದು ಟಾಪ್ ಸ್ಟೋರಿಯನ್ನು ನಾವು ಗಮನಿಸೋಣ. ದಾಸನಿಲ್ಲದ ದಸರಾ. ಕಾರಣ, ನಿಮಗೆಲ್ಲ ಗೊತ್ತು, ನಟ ದರ್ಶನ್ಗೂ ಮೈಸೂರಿಗೂ ಅವಿನಾಭಾವ ಸಂಬಂಧ. ಬೇಜಾರಾದಾಗೆಲ್ಲ ಕೂಡ ಫಾರ್ಮ್ ಹೌಸ್ ಅಲ್ಲಿ ಹೋಗಿ ಉಳ್ಕೊಳ್ತಾ ಇದ್ರು. ದಸರಾ ಹಬ್ಬ ಅಂತ ಅಂದ್ರೆ ಪ್ರತಿ ಬಾರಿ ಕೂಡ ಅವ್ರು ಭಾಗ್ಯ ಆಗ್ತಾ ಇದ್ರು. ಆದ್ರೆ ಈ ಬಾರಿ ನಟ ದರ್ಶನ್ ಇಲ್ಲದೆ ದಸರಾ ಹಬ್ಬ ಏನಾಗುತ್ತೆ, ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಟಾಪ್ ಸ್ಟೋರಿ, ಮಾತು ತಪ್ಪಿದ ಡೆವಿಲ್. ಕಾರಣ, ಅಕ್ಟೋಬರ್ ಹೊತ್ತಿಗೆ ಡೆವಿಲ್ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅವರ ಅಭಿಮಾನಿಗಳಿಗೆ ಪ್ರಾಮಿಸ್ ಮಾಡಿದ್ರು ನಟ ದರ್ಶನ್. ಅಕ್ಟೋಬರ್ ಬಂದ್ರೂ ಕೂಡ ಸಿನಿಮಾ ಮಾತ್ರ ರಿಲೀಸ್ ಆಗ್ತಾ ಇಲ್ಲ. ಕಾರಣ, ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾರೆ ದಾಸ. ಏನಾಗುತ್ತೆ ಚಿತ್ರದ ಭವಿಷ್ಯ, ಆ ಕುರಿತ ಸಮಗ್ರ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಅದಕ್ಕೆ ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗೆ ಇದು ಗೊತ್ತಿಲ್ಲ, ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದಿದ್ದಾರೆ. ಮೂಡ ಹಗರಣದ ಆರೋಪದಲ್ಲಿ ನನ್ನ ಪತ್ನಿ ನೊಂದಿದ್ದಾಳೆ, ಹೀಗಾಗಿ ಸೈಟ್ ವಾಪಸ್ ನೀಡಿದ್ದಾಳೆ. ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲವೆಂದು ಸಿಎಂ ಸ್ಪಷ್ಟನೆ. ಇವತ್ತಿನಪ್ಪ ರಾಜೀನಾಮೆ ಕೊಡೋದು ಅವ್ರು ಹೇಳ್ತಾರ. ಈಗ ರಾಜೀನಾಮೆ ಕೊಟ್ಟ ಮೇಲೆ ಇದನ್ನೆಲ್ಲ ಹಿಂದಕ್ಕೆ ಪಡೆದ ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾ ಕೇಳ್ತಾವ್ರಿಯಪ್ಪ. ಇದನ್ನೆಲ್ಲ ಇದು ಮಾಡಿದ್ಮೇಲೆ ರಾಜೀನಾಮೆ ಕೊಡಬೇಕು. ಇವತ್ತಿನ ಸಿದ್ದರಾಮಯ್ಯ ಪರ ನಿಂತ ಇಡೀ ಕುಟುಂಬ, ನನ್ನಣ್ಣ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ. ರಿಪಬ್ಲಿಕ್ ಕನ್ನಡಗೆ ಸಿದ್ದು ಸಹೋದರ ಎಕ್ಸ್ಕ್ಲೂಸಿವ್ ಹೇಳಿಕೆ. ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸ್ಕೊಂಡ್ರು. ಮಂತ್ರಾಲಯಕ್ಕೆ ಹೋದವರ ಮನೆಯಿಂದ ಚಿನ್ನ ಕದ್ರು. ಕೇವಲ 12 ಗಂಟೆಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಯೂ ಬಿದ್ರು. ಇನ್ನೊಂದು ತಿಂಗಳು ದರ್ಶನ್ಗೆ ಬೇಲ್ ಕನಸು. ಹುಲಿ ಎಂದು ಜೈಲು ಬಳಿ ಅಭಿಮಾನಿಗಳ ಕೂಗು. ಇತ್ತ ಬೈಕ್ ಬದಲು ಗೋಡೆಗೆ ಪೂಜೆ ಮಾಡಿ ಫ್ಯಾನ್ಸ್ ಹುಚ್ಚು. ಪರಮರಾಮ ರೂಢಶ್ರೀಗೆ 1 ಕೋಟಿ ವಂಚನೆ. ಪ್ರಕಾಶ್ ಮುಧೋಳ ಎಂಬಾತನಿಂದ ಮೋಸ. ಬಾಗಲಕೋಟೆ ಪೊಲೀಸರಿಂದ 89 ಲಕ್ಷ ವಶ.